ಇದು ಸರ್ ನನ್ನ ಕತೆ. ನಮ್ಮಮ್ಮ ತಂಗಿ ಸಾಯೋದನ್ನ ನೋಡೋದ್ರ ಬದಲು ನಾನೇ ಸತ್ತೋಗೋಣಂತ ಡಿಸೈಡ್ ಮಾಡಿದೆ. ನಿಮ್ಮ ಏನು ಹುಡುಗ್ರೆ ನೀವು? ಒಂದು ಹೇಳ್ತೀನಿ ಕೇಳಿ, ಜೀವನದಲ್ಲಿ ಮನುಷ್ಯನಾದವನು ಯಾವತ್ತೂ ಸೋಲು ಒಪ್ಕೋಬಾರ್ದು. ಕಷ್ಟ ಬಂದ್ರೆ ಪರಿಹಾರ ಹುಡುಕ್ಬೇಕು. ಆತ್ಮಹತ್ಯೆಗೆ ತಲೆ ಕೊಡ್ತಾರ? ಕರ್ನಾಟಕ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ 5ನೇ ಸ್ಥಾನದಲ್ಲಿದೆ. ನಿಮ್ ತರ ಬಿಸಿ ಯುವಕರು ಈ ತರ ಆತ್ಮಹತ್ಯೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ 1ನೇ ಸ್ಥಾನಕ್ಕೆ ಬಂದ್ಬಿಡುತ್ತೆ. ಬುದ್ಧಿ ಇಲ್ದಿರೋ ಜನಗಳು. ಸರ್, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ ತಂದೆಗೆ ಚಾಲೆಂಜ್ ಮಾಡಿ ಬಂದೆ ಸರ್. ಇಲ್ಲಿ ಬಂದ್ಮೇಲೆ ನನ್ ಕನ್ಸು, ಆಸೆ, ಮಾನ, ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಸರ್. ಇಷ್ಟಪಟ್ಟು ಹುಡುಗಿನೂ ನನಗ್ ಸಿಗದೆ ಇದ್ದಾಗ ನಾನು ಯಾಕೆ ಸರ್ ಬದುಕಿರ್ಬೇಕು? ಅಯ್ಯಯ್ಯಯ್ಯ, ಪಾಡಿಂದ ಪಾಡ್ರ ಅಂತ ಅದನ್ನೇ ಹೇಳ್ತಿರಲ್ರಯ್ಯ. ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀರಾ? ಆಗ ನೋಡಿ, ನೀನ್ ಹೀರೋ ಆಗ್ತೀಯ, ನಿನ್ ಹುಡುಗಿ ನಿಂಗೆ ಸಿಗ್ತಾಳೆ. ನೀನು ಅಷ್ಟೇ, ನಿನ್ ತಾಯಿ ತಂಗಿನ ಉಳಿಸ್ಕೋತೀಯ, ಮನೇನು ಉಳಿಸ್ಕೋತೀಯ. ನಾನು ಹೇಳಿದ ಕೆಲಸ ಮಾಡ್ತೀರಾ? ಏನ್ ಕೆಲಸ ಸರ್? ಈಗ ಹೋಗಿ ಬಿತ್ಕೊಳ್ಳಿ, ಬೆಳಿಗ್ಗೆ ಎದ್ದು ತಲೆ ಬಾಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ, ಆಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ. ಕರೆಕ್ಟ್ ನಮ್ಮ ಸೈಜ್ಗೆ ಇದೆಯಲ್ಲ, ಇದೇನು ಮಕ್ಕಳು ಏನ್ರಪ್ಪ, ರೆಡಿನಾ? ನಾವ್ ರೆಡಿ. ಬ್ರೇಕ್ಫಾಸ್ಟ್ ರೆಡಿನಾ? ಏನ್ ತಿನ್ನೋದ್ರಲ್ಲೇ ಇರ್ತಿರಲ್ಲ ಯಾವಾಗ್ಲೂ? ದೊಡ್ಡವ್ರು ಹೇಳಿಲ್ವಾ ಸರ್, ತಿನ್ಸಾಯಿಲ್ಲ ಕುಡ್ಸಾಯಿಲ್ಲ. ಮುಗಿಸ್ಬಿಡು ಅದನ್ನೇ ಹೇಳಿ. ಅಯ್ಯ, ರಾತ್ರೆಲ್ಲ ತಿಂದ್ ಕುಡಿದ್ರಲ್ಲ ಸಾಲ್ದೇನೆಯ. ಬನ್ನಿ ಇವಾಗ ಕುಡಿಸ್ತೀನಿ ನೀರ್ನ ನಿಮ್ಗೆ. ನಡೀರಿ ನಡೀರಿ, ಮುಂದೆ ನಡೀರಯ್ಯ. ಎಲ್ಲೋಗ್ತಾ ಇದೀವಿ ಸರ್? ನಾನು ಹೇಳಿದ್ರೆ ನೀವು ಬರೋದಾ? ನಡೀರಯ್ಯ. ಕಾರಲ್ಲೆಲ್ಲ ಹೋಗೋದು ನಾವು. ಕಾರಲ್ಲಲ್ವಾ ಸರ್? ಆಟೋಲ್ ಹೋಗೋದು. ಕಾರಲ್ಲಿ ಪೆಟ್ರೋಲ್ ಇಲ್ವಾ ಸರ್? ಡೀಸೆಲ್ ಕಾರ್ ಅದು. ಆಟೋ ಕರಿಯಯ್ಯ. ಆಟೋ ನಡೀರಿ. ಇಲ್ಲೇ ನಿಲ್ಸಪ್ಪ, ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡ್ರಯ್ಯ, ಅಲ್ಲಿ ಕಾಣಿಸ್ತಿಲ್ವಾ ಹೆಂಗಸ್ರೆಲ್ಲ ನೀರು ಹಿಡಿತಾ ಇದಾರಲ್ಲ ಬಿಂದಿಗೆಯಲ್ಲಿ? ಹೋಗಿ ಲೈನಾಗಿ ಇಟ್ಟಿದ್ದಾರೆ ನೋಡಿ ಬಿಂದಿಗೆ. ಎಡಗಾಲಲ್ಲಿ ಚಾಟ್ ಓದಿಬೇಕು. ನೋ ಕ್ವಶನ್, ಹೇಳಿದ ಕೆಲಸ ಮಾಡ್ಬೇಕು. ಬಿಡ್ತಾರ ನಮ್ಮನವರು? ಆರ್ತಿ ಎತ್ತಿ ಮುತ್ತು ಕೊಡ್ತಾರೆ. ಹೋಗ್ರಯ್ಯ, ಕಣಿ ಕೇಳ್ತಾರೆ ಇಲ್ಲಿ. ಹೋಗಿ ಇರೋ ಬಿಂದಿಗೆಗಳು ನಾನು ಓದಿತೀನಿ. ನೀ ದಪ್ಪಗಿದ್ಯಾ, ತುಂಬಿ ಇರೋ ಬಿಂದಿಗೆಗಳು ಓದ್ಯಾ? ಜೀವನದಲ್ಲೇ ಇಂಥ ಕೆಟ್ಟ ಮಾತು ಕೇಳಿರ್ಲಿಲ್ಲ. ಹೆಂಗಸ್ರ ಇವ್ರು? ಹೆಂಗಸ್ರಲ್ಲಪ್ಪ, ಸೀರೆ ಉಟ್ಕೊಂಡಿರೋ ಗಂಡಸ್ರು ಇವ್ರು. ಮತ್ತೆ ಯಾಕೆ ಸರ್ ಅವ್ರ ಕೈಲಿ ಉಡ್ಸದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇರೋದ್ರಿಂದ ನೀವು ಸೂಸೈಡ್ ಮಾಡ್ಕೊಳಕ್ ಹೊರಟೋಗಿದ್ರಿ. ಅದೆಲ್ಲ ಹೊರಟೋದ್ರೆ ಭಂಡ್ ಧೈರ್ಯ ಬರುತ್ತೆ ಅಂತ ಅವ್ರ ಹತ್ರ ಹೊಡೆಸ್ದೆ. ಹಂಗಾರೆ ಇನ್ನೊಂದ್ಸಲ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ ಇಲ್ಲಿ, ಇನ್ನೂ ಸ್ಟ್ರಾಂಗ್ ಆಗಿರೋ ಪಾರ್ಟಿ ಹತ್ರ ಒದಿಸ್ತೀನಿ. ಸರಿ ಬನ್ನಿ ಮತ್ತೆ ಹೋಗೋಣ. ಇರೋ ಆಟೋ ಅಲ್ಲ, ಮತ್ತೆ ಕಾರ್ ತಗೊಳ್ರಯ್ಯ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಬನ್ರಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ರಪ್ಪ, ಬನ್ನಿ ಕೂತ್ಕೊಳ್ಳಿ. ಸರ್ ಕೂತ್ಕೊಳ್ರಪ್ಪ. ಮ್ಯಾನೇಜರ್,
ಸರ್ ನೋಡ್ರಿ, ನಮ್ಮ ಲೋನ್ ತಗೊಂಡು ಹಣ ಕಟ್ಟದೆ ಯಾಮಾರಿಸ್ತಾ ಇರೋ ಡುಬಾಕೋರ್ ನನ್ನ ಮಕ್ಕಳು ಫೈಲ್ ಇದೆಯಲ್ಲ, ಅದನ್ನ ತಗೊಂಡು ಬನ್ನಿ. ಓಕೆ ಸರ್. ನಾನು ಈ ಜನಸಹಕಾರಿ ಬ್ಯಾಂಕಿನ ಚೇರ್ಮನ್. ಕರ್ನಾಟಕದಲ್ಲಿ ಬೇಕಾದಷ್ಟು ಬ್ರಾಂಚ್ ಇದೆ ನಮ್ದು. ನಮ್ಮಲ್ಲಿ ಕೆಲವು ಪಟಿಂಗ್ ನನ್ನ ಮಕ್ಕಳು ಲೋನ್ ತಗೊಂಡು ಹಣ ಕಟ್ಟದೆ ತಲೆ ಮರೆಸ್ಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ನಾನು ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ನೀವು ಆ ಲೋನ್ನ ಅವರಿಂದ ರಿಕವರ್ ಮಾಡಿಕೊಡ್ಬೇಕು. ಸರ್ ನೋಡಿ, ಕೇಸ್ ನಂಬರ್ 1. ಈತನ ಹೆಸರು ಸುರೇಶ್ ಬಾಬು ಅಂತ. ಬಹಳ ಚಾಲಾಕಿ ನನ್ನ ಮಗ. ಒಂದೇ ಡಾಕ್ಯುಮೆಂಟ್ ಇಟ್ಕೊಂಡು 3-4 ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾನೆ. ಅವನ್ ಮನಸ್ಸು ಮಾಡಿದ್ರೆ ಗಂಟೆಗೊಂದು ಗೆಟಪ್ ಅಲ್ಲಿ ಇರ್ತಾನೆ. ಪ್ರತಿ ಗೆಟಪ್ಗೂ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಇಟ್ಕೊಂಡಿರ್ತಾನೆ. ನೀವು ಮಾಡಬೇಕಾದ ಇಷ್ಟೇ, ಅವನ್ ಹಿಡ್ಕೊಂಡು ಅವನ ಬಾಯಿಂದ ನಾನೇ ಸುರೇಶ್ ಬಾಬು ಅಂತ ಹೇಳಿಸ್ಬೇಕು ಅಷ್ಟೇ. ಓಕೆ ಸರ್. ಸಾಕು ಸರ್, ಬರೀ ರೌಂಡೇ ಆಯ್ತು. ಏಯ್, ನಿನ್ನ ಹೆಸರು ಸದ್ದಾಮ್ ಹುಸೇನ್ ತಾನೆ? ಹೌದು ಸಾಬ್. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ತಾನೆ ನೀನು? ಸರ್, ಕನ್ನಡಕ ತೆಗೀರಿ, ಅವನು ಇಲ್ಲಿದ್ದಾನೆ. ತಾಲಿಬಾನಿಂದ ಬಂದಿರೋ ಟೆರರಿಸ್ಟ್ ಅಂತ ಇಂಟೆಲಿಜೆನ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ನಮ್ಗೆ. ಬಾಂಬೆಯಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಹೈದರಾಬಾದ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಬಾಂಬ್ ಬಿಟ್ಟಿದ್ದು ನೀನೇ ತಾನೆ? ನೈ ಸಾಬ್. ಚರ್ಚ್ ಸ್ಟ್ರೀಟ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ತಾನೆ? ಇಲ್ಲ ಸಾಬ್. ಇಲ್ಲ ಅಂತವನಲ್ಲ ಸರ್. ನಿಜ ಹೇಳೋ ಸಾಬ್. ಇಲ್ಲ ಸಾಬ್. ಅವನ್ನೇನ್ ಸರ್ ಎನ್ಕ್ವೈರಿ ಕೋರ್ಟು ಕೇಸು ಅಂತ ತಲೆನೋವು. ಹೆಂಗಿದ್ರು 99 ಎನ್ಕೌಂಟರ್ ಮಾಡಿದಿರಾ, 100ನೇದು ಆಗತ್ತೆ, ಹೊಡೆದು ಬಿಸಾಕಿ ಸರ್. ಹೇಳೋ, ನಿಜ ಹೇಳೋ. ಸಾಬ್. ಇಲ್ಲ ಸಾಬ್. ಗಣ್ಣಿಲ್ವಾ? ಹೊಡೆದಾಕಿ ಸರ್. ಸಾಬ್. ಇಲ್ಲ ಸಾಬ್. ಸಾಬ್, ಅಲ್ಲಿ ಮಾತ್ರ ಸುಡಬೇಡಿ ಸಾಬ್. ಶೂಟ್ ಮಾಡಿ ಸರ್. ನಿಜ ಹೇಳ್ತೀನಿ ಸರ್. ಸರ್, ನನ್ನ ಹೆಸರು ಸುರೇಶ್ ಬಾಬು ಅಂತ ಸರ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಸರ್. ಸರ್, ಎಲ್ಲ ಬ್ಯಾಂಕ್ನವ್ರಿಗೂ ಮೋಸ ಮಾಡೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ ಸರ್. ನೋಡಿ ಸರ್. ನಾನು ಮಗನೇ, ನಮಗ್ ಬೇಕಾಗಿರೋದು ನೀನೇ. ಬೆಳ್ಳಾರಿ ಕೃಷ್ಣ ಸರ್, ಎಲ್ಲ ರೆಕಾರ್ಡ್ ಮಾಡಿದ್ಯಾ ತಾನೇ? ರೆಕಾರ್ಡ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಮೈ ಡಿಯರ್ ಬಾಯ್ಸ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗ್ತಾ ಇದೆ. ಇದು ಕೇಸ್ ನಂಬರ್ 2. ಇವನ ಹೆಸರು ನಂದಕುಮಾರ್ ಅಂತ. ಪಂಚರಂಗಿ ನನ್ನ ಮಗ, ಯಾವಾಗ್ಲೂ ಪಂಚಲ್ಲೇ ಇರ್ತಾನೆ. 1 kg ಗೋಲ್ಡ್ ಇಟ್ಟು ನಮ್ಮ ಬ್ರಾಂಚ್ ಅಲ್ಲಿ ಲೋನ್ ತಗೊಂಡಿದ್ದಾರೆ. ಅದು ಒರಿಜಿನಲ್ ಗೋಲ್ಡ್ ಅಲ್ಲ. ಅದೇನು ಅಂತಾರಲ್ಲ, ಬಾಮಾ ಉಮಾ ಗೋಲ್ಡ್. ಉಮಾ ಗೋಲ್ಡ್. ಯಾಮಾರ್ಸಿ ನಾಮ ಹಾಕೋದ್ರಲ್ಲಿ ನಂಬರ್ 1 ನನ್ನ ಮಗ ಇವನು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. 12 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಅವನ ಹತ್ರ ರಿಕವರಿ ಮಾಡ್ಬೇಕು ನೀವು. ನನ್ ದುಡ್ಡಲ್ಲಿ? ಅಯ್ಯೋ, ಯಾವ ದುಡ್ಡು? ನನ್ ದುಡ್ಡು ಯಾವಾಗ ಕೊಡ್ತೀಯ? ಯಾವ್ದದು? ನನ್ ದುಡ್ಡು ತಗೊಂಡಿದ್ದಲ್ಲ, ಯಾವಾಗ ಕೊಡ್ತೀಯ? ಯಾವಾಗ ಇಸ್ಕೊಂಡಿದ್ದೆ? ದುಡ್ಡು ಯಾವಾಗ ಬ್ಯಾಂಕ್ ಕಟ್ತೀರಾ? ನಾನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೇಸ್ ಹಾಕ್ತೀನಿ. ಇವನು ಬಾಯ್ ಮಾತಲ್ಲಿ ಹೇಳಿದ್ರೆ ಕೊಡೋದಿಲ್ಲ. ಹಾಕಿ. ಇಷ್ಟ ಕಂಡ್ರ ನಿಮ್ದು? ನಾನೇನು ಮಾಡ್ಕೊಳಕ್ಕಲ್ಲ, ಹೋಗ್ರೆ. ಯಾರು ನೀವು? ನಾನ್ ಮುನ್ನಾಬಾಯ್ MBBS. ನಾನು ಚಿನ್ನಾಬಾಯಿ MBBS. ನೀವು ಡಾಕ್ಟರ್ ತರ ಕಾಣಿಸ್ತಾ ಇಲ್ಲ. ನಾವೊಂಥರ ವೆರೈಟಿ ಡಾಕ್ಟರ್. ಹೌದು, ನನ್ನ ಕರ್ಕೊಂಡು ಬಂದು ಇಲ್ಲಿ ಮಲಗಿಸಿದಿರಿ. ನೀನೇ ಹೇಳ್ದಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಕಣ್ಣು 2 ಲಕ್ಷ, ಕಿಡ್ನಿ 4 ಲಕ್ಷ, ಹಾರ್ಟ್ 8 ಲಕ್ಷ. ಯಾವನೋ ಒಬ್ಬ 1 kg ಗುಂಡ್ಕಾಯಿ ಬೇಕು ಅಂದವನೆ. kg 750 ರೂಪಾಯಿ ಹೇಳಿದೀವಿ. ಮಿಕ್ಕಿದ ದುಡ್ಡಿಗೆ ಏನ್ ಮಾಡೋಣ? ದುಡ್ಡಿಗೆ ಇನ್ನೇನು ಕಿತ್ಕೊಳ್ಳೋದು? ಎತ್ಬಿಡಣ. ಅಣ್ಣ, ಅದನ್ನ ಮಾತ್ರ ಏನು ಮಾಡ್ಬೇಡಣ್ಣ. ನಿಮಗೆ ದುಡ್ಡು ತಾನೇ ಬೇಕು. ಬಂಗಾರಿ, ಯಾಕ್ರಿ ಬರ್ಲೇ ಇಲ್ಲ? ನಿಮಗೋಸ್ಕರ ಫುಲ್ ಬಾಟ್ಲ್ ರಾಮ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಚಿಕನ್ ತಗೊಂಡ್ ಬಂದು ಸಪ್ರೇಟ್ ಆಗಿ ಪೀಸ್ ಮಾಡಿ
ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಕಾಯ್ತಾ ಇದ್ದೀನಿ. ಅಯ್ಯೋ ನಿನ್ನ ಅಕ್ಕ ಸೂಡ, ನೀ ಕೊಟ್ಟ ಐಡಿಯಾಗಳಿಂದ ಮಾಡಬಾರ್ದು ಕೆಲಸ ಮಾಡಿ ಹಾಳಾಗ್ ಹೋಗ್ಬಿಟ್ನಲ್ಲೇ. ನೀನು ಸತ್ಕೋಳಿನ ತಡಿಯಣ ಮಾತಾಡ್ತಾ ಇದ್ದೀನಿ. ನೀನಲ್ಲಿ ಸತ್ಕೋಳಿನ ಪೀಸ್ ಪೀಸ್ ಮಾಡಿ ನನಗ್ ಕಾಯ್ತಾ ಇದೀಯಾ? ಇಲ್ಲಿ ನಾನು ಬದುಕಿದ್ದಾಗ್ಲೇ ಇವ್ರು ನನ್ನ ಪೀಸ್ ಪೀಸ್ ಮಾಡ್ತಾರಂತೆ ಕಣೆ. ತಡಿಯಣ, ಬೇಗ ದುಡ್ಡು ತಗೊಂಡ್ ಬಾರೆ, ಇಲ್ಲಾಂದ್ರೆ ಇವ್ರು ನನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರಂತೆ ಕಣೆ. ಬೇಗ ಬಾರೆ, ನೀನ್ ಸ್ವಲ್ಪ ಹೊತ್ತು ತಡ ಆಗ್ಬಿಟ್ರೆ ಕುದುರೆ ಇರುತ್ತೆ ಕಣೆ, ಓಡ್ಸಕ್ ಜಾಕಿ ಇರಲ್ಲ. ಅರ್ಥವಾಯ್ತಾ? ನನಗ್ ದುಡ್ಡು ಮುಖ್ಯ ಅಲ್ಲ, ಕುದುರೆ ಓಡ್ಸೋ ಜಾಕಿ ಬೇಕು. ನಾನು ಇವಾಗ್ಲೇ ದುಡ್ಡು ತಗೊಂಡ್ ಬರ್ತೀನಿ. ಬೇಗ ಬಾ ಬೇಗ ಬಾ.